ಕರ್ನಾಟಕದ ಕೀರ್ತಿಗಾಸಕ್ಕೆ ವೈಭವದ ಗಡಿಯನ್ನ ಇಟ್ಟು ವಿಶ್ವಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸಿರುವ ವಿಶೇಷವಾದ ಜಿಲ್ಲೆ ಮೈಸೂರು ಜಿಲ್ಲೆ. ಇಂದು ಮೈಸೂರು ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವ 9 ಇಂದಿರಾ ಕ್ಯಾಂಟೀನ್ಗಳ ಲೋಕಾರ್ಪಣೆ ನೆರವೇರ್ತಾ ಇರುವಂತಹ ಭವ್ಯ ವೇದಿಕೆ ಇದಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಮಾದರಿಯಾಗಿರುವ ಮಹತ್ತರವಾದ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆ. ಬಡವರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಹೊಟ್ಟೆ ತುಂಬಿಸುವಂತಹ ಅರ್ಥಪೂರ್ಣ ಯೋಜನೆ ಇದಾಗಿದೆ. ಬಂಧುಗಳೇ, ಒಂದು ವಿಸಭೆ ವ್ಯಾಪ್ತಿಯಲ್ಲಿ ಈ ಹಿನ್ಕಲ್ನಲ್ಲಿ ಬೋಗಾದಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಇದೀಗ 9 ನೂತನ ಇಂದಿರಾ ಕ್ಯಾಂಟೀನ್ಗಳ ನಾಮಫಲಕ ಅನಾವರಣ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಲೈವ್ನಲ್ಲಿ ಉದ್ಘಾಟನೆ ಆಗ್ತಾ ಇರುವಂತಹದ್ದು, ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸಿರುವಂತಹದ್ದು. ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜನರು, ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಇವತ್ತೇನಪ್ಪ ಅಂತೇಳಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಾವು ಮಾದೇವಪ್ಪನವರೆಲ್ಲರೂ ಕೂಡ ಒಬ್ಬರಿಗೆ ಹೋಗಿದ್ವಿ. ಅಲ್ಲಿ ಇನ್ನು 60 MLD ನೀರು ತರಲಿಕ್ಕೆ 150 ಕೋಟಿ ರೂಪಾಯಿ ಈ ಸ್ಥಳದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಮಾದೇವಪ್ಪನವರಿದ್ದಾರೆ. ಆ ಪಟ್ಟಣ ಯಾವತ್ತು ಕಟ್ಟಿದವರೆಲ್ಲ ಕಂದಾಯ ಕಟ್ತಾ ಇದ್ದಾರೆ. ಸ್ವಲ್ಪ ಲೈಟು, ವಿದ್ಯುತ್ ಶಕ್ತಿ, ಕುಡಿಯೋ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದನ್ನು ಕೂಡ ನಾವು ಮಾದೇವಪ್ಪನವರು ಎಲ್ಲರೂ ಕೂಡ, ನಾನು ಕೂಡ ಇವತ್ತು 3ನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೇನೆ. ರಹೀಂ ಖಾನ್ ರವರು ಕೂಡ ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳಲ್ಲಿ ಮಾತಾಡೋದಿಷ್ಟೇ, ಇವತ್ತೇನು ತಾವು 2013ರಲ್ಲಿ ಕೂಡ ಕಾರ್ಪೊರೇಷನ್ ಸೇರಿಸಿತ್ತು. ಪಾಪಣ್ಣವ್ರು ಚೇರ್ಮನ್ ಇದ್ರು. ಇಲ್ಲ ಬಿಟ್ಬಿಡಿ ಅಂತ ಹೇಳಿದಾಗ ಇನ್ಕಲ್ಲು ಮತ್ತೆ ಬೋಗಾದಿ ಎರಡನ್ನೂ ಕೈ ಬಿಟ್ರಿ. ಈಗ ಹೇಳ್ತಾ ಇದ್ದೀನಿ, ದಯಮಾಡಿ ಅವತ್ತಿನ ರಾಕೇಶ್ ಅವರು, ಇನ್ಕಲ್ಲು ಎಲ್ಲರೂ ಕೂಡ ನಗರಸಭೆ ಬೇಡ ಮಹಾನಗರ ಪಾಲಿಕೆ ಸೇರಿಸಿ ಕಟ್ಕೊಟ್ರೆ ಅವ್ರಿಗೆ ಲೈಸೆನ್ಸ್ ಕೊಡಕ್ ಆಗ್ತಾ ಇಲ್ಲ, ಮತ್ತೆ ವಿದ್ಯುತ್ ಶಕ್ತಿ ಕೊಡಕ್ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಹೇಳಿ ವಿದ್ಯುತ್ ಆಗ ನಗರಸಭೆ ಪಟ್ಟಣ ಪಂಚಾಯತಿ ಕೊಡಕ್ ಗೊತ್ತು. ನಾನು ನೀವು ಯೋಚನೆ ಮಾಡಿ, ಎಷ್ಟೇ ಸಮೀಕ್ಷೆ ಮಾಡಿ ನೀವು ಮೆಟ್ರೋ ತರಬೇಕು ಅಂತೀರಿ. ತಮಗೆ 26 ವರ್ಷಗಳ ಕಾಲವೂ ಕೂಡ ತಮಗೆ ಬೆಂಬಲವಾಗಿ ನಿಂತು ಇವತ್ತಿಗೂ ಕೂಡ ನೀವು ಹೇಳ್ದಂತ ವ್ಯಕ್ತಿಗಳಿಗೆ, ಎಂತ ವ್ಯಕ್ತಿಗಳು ನಿಂತರೂ ಕೂಡ ಯಾವುದು ಕೂಡ ಆಗಿಲ್ಲ. ಅದರಿಂದ ದಯಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿಮ್ಮ ಕಾಲದಲ್ಲಿ ಆ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿ ಇವತ್ತೇನು ಮೂಡಾಯಿತು ಅದನ್ನ ನಗರಾಧಿಕಾರಿ